ಇಂದಿನ ಸುದ್ದಿಗೋಷ್ಠಿಯನ್ನು ಹಸಿರು ಪ್ರತಿಷ್ಠಾನ ಆಯೋಜನೆ ಮಾಡಿದೆ. ಇಂದಿನ ಸುದ್ದಿಗೋಷ್ಠಿಯ ವಿಷಯ 371J ಕಾಯ್ದೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ಆಗ್ರಹಪೂರ್ವಕ ಮನವಿಯನ್ನು ಮಾಡುವುದಾಗಿದೆ. ಇಂದಿನ ಸುದ್ದಿಗೋಷ್ಠಿಯಲ್ಲಿ ಹಸಿರು ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ KG ಕುಮಾರ್ ಅವರವರು ಉಪಸ್ಥಿತರಿದ್ದಾರೆ. ಹಾಗೆಯೇ ನಾಡಿನ ಖ್ಯಾತ ಇತಿಹಾಸ ಸಂಶೋಧಕರಾದಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಉಪಸ್ಥಿತರಿದ್ದಾರೆ. ಹಾಗೆಯೇ ಕನ್ನಡಪರ ಜನಪರ ಚಿಂತಕರು ಹೋರಾಟಗಾರರಾದಂಥ AS ವೈದೇಗೌಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆಯೇ ಮತ್ತೊಬ್ಬ ಜನಪರ ಹೋರಾಟಗಾರರಾದಂಥ ಕಾಡೇಗೌಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಜನಪರ ಚಿಂತಕರಾದ ಮಂಜುನಾಥ್ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. A ಕೃಷ್ಣಪ್ಪನವರು ಮತ್ತು ಶ್ರೀಮತಿ ಸುನೀತಾ ರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಪದಾಧಿಕಾರಿಗಳಾದ ಈ ಸುದ್ದಿಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸುದ್ದಿಗೋಷ್ಠಿಗೆ ಸ್ವಾಗತ. ನಮ್ಮ ಹಸಿರು ಪ್ರತಿಷ್ಠಾನದ ವತಿಯಿಂದ ಇವತ್ತಿನ ಸುದ್ದಿಗೋಷ್ಠಿಯ ವಿಷಯನ ನಮಗೆಲ್ಲ ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ 3 ಭಾಗ ಆಗಿ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು ಅಂತ. ಈ ಕಡೆ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಅವರು ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದು ಮೀಸಲಾತಿಯನ್ನು ತಗೊಂಡಿದ್ದಾರೆ. ಅದರ ಬಗ್ಗೆ ನಮ್ದು ಯಾರ್ದು ಚಕಾರ ಇಲ್ಲ. ಆದರೆ ಈಗ ಅದು ನಮಗೆ ಹೊರೆಯಾಗಿ ಪರಿಗಣಿಸಿದೆ. ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಈಗಿನ ಕಿತ್ತೂರು ಕರ್ನಾಟಕ ಏನು ಮುಂಬೈ ಕರ್ನಾಟಕ ಅಂತೀವಿ, ಅದು ಕರಾವಳಿ ಪ್ರದೇಶಗಳು ಮತ್ತು ಕೊಡಗು ಹಾಗೂ ಹಳೆ ಮೈಸೂರು, ಇಷ್ಟು ಜನರಿಗೆ ಈ 371J ತಿದ್ದುಪಡಿಯಿಂದ ಭಾಳ ಅನ್ಯಾಯ ಆಗ್ತಿದೆ. ಆ ಜನರಿಗೆ ತಲತಲಾಂತರದಿಂದ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಈ ಭಾಗದ ಎಲ್ಲ ಜನರಿಗೂ ಹೊರೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ತಪ್ಪು. ಒಂದು ಮಗುಗೆ ಅನ್ಯಾಯ ಆಗಿದೆ ಅಂದರೆ ಆ ಮಗು ಅನ್ಯಾಯ ಸರಿಪಡಿಸ್ಬೇಕು. ಇನ್ನೊಂದು ಮಗು ಕೈನಲ್ಲಿ ಇರೋದನ್ನು ಕಿತ್ತು ಕೊಡೋದಲ್ಲ. ಹೈದರಾಬಾದ್ ಕರ್ನಾಟಕದವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಅವರಿಗೆ ಸಂಪೂರ್ಣವಾಗಿ 100ಕ್ಕೆ 100% ಅವ್ರಿಗೆ ಕೆಲಸ ಕೊಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಅಥವಾ ಇಲ್ಲಿ ಒಂದು 5% 8% ಕೊಡೋದಾದ್ರೂ ಕೊಡಲಿ, ನಮ್ಮದು ಅಭ್ಯಂತರ ಇಲ್ಲ. ಆದರೆ ನಿಮ್ಮಲ್ಲಿರೋ ಎಲ್ಲ ಕೆಲಸನೂ ಅವ್ರಿಗೆ ಕೊಡ್ತೀವಿ ಅನ್ನೋದು, ಮೀಸಲಾತಿಯಲ್ಲಿ ಪ್ರಮೋಷನಲ್ಲಿ ಭಾಳ ತೊಂದರೆ ಕೊಡೋದು, ಇವೆಲ್ಲವೂ ಆಗ್ತಿದೆ. ಮತ್ತು ಅಲ್ಲಿನ ಜನರಿಗೆ ಅನ್ಯಾಯ ಆದರೆ ಇಲ್ಲಿ BBMPನಲ್ಲಿ ಅವ್ರನ್ನೆಲ್ಲ ತಂದು ತುಂಬುವಂಥ ಅವಶ್ಯಕತೆ ಏನಿದೆ, BMTCನಲ್ಲಿ ತುಂಬುವಂಥ ಅವಶ್ಯಕತೆ ಏನಿದೆ. ಅಲ್ಲಿನ ಜನರಿಗೆ ಅನ್ಯಾಯ ಆದರೆ ಮಂಗಳೂರಲ್ಲೂ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಹಾಗೆ ಬೆಳಗಾವಿಯಲ್ಲಿ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಗುಲ್ಬರ್ಗದಲ್ಲಿ ಹುದ್ದೆಗಳು ಖಾಲಿ ಇದೆಯಲ್ಲ, ಅಲ್ಲಿಗೆ ತುಂಬಿ. ಎಲ್ಲರನ್ನೂ ತಂದು ಹಳೆ ಮೈಸೂರು, ರಾಜಧಾನಿ ಬೆಂಗಳೂರು, ಮೈಸೂರುಗಳಿಗೆ ತುಂಬಿಟ್ರೆ ಅಸಮತೋಲನ ಮತ್ತೆ ಉಂಟಾಗಲ್ವಾ? ಸೊ ಹೀಗಾಗಿ ಇದನ್ನೆಲ್ಲ ನಾವು ಸಾಕಷ್ಟು ಸಾರಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೀವಿ. ನಿಮ್ಮ ಮೂಲಕ ನಾಡಿನ ಜನರ ಗಮನಕ್ಕೆ ತಂದಿದ್ದೇವೆ. ದಯವಿಟ್ಟು ನಮ್ಮ ಈ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಮಿಕ್ಕ ಉಳಿದ ಕರ್ನಾಟಕದ ಭಾಗದ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಮತ್ತು ರಾಜಕಾರಣಿಗಳು ಕೂಡ ಅವ್ರ ಬಗ್ಗೆ ಧ್ವನಿಯನ್ನು ಜಾಸ್ತಿ ಎತ್ತಾ ಇದ್ದಾರೆ. ಭಾಳ ಸಂತೋಷ. ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿ ಎತ್ತಬೇಕು. ಹಾಗಂದ್ಬಿಟ್ಟು ಬೇರೆಯವ್ರ ಧ್ವನಿಯನ್ನೆಲ್ಲ ಮುಳುಗಿಸ್ಬಿಟ್ಟು ನಾವೇ ಬರ್ತೀವಿ ಅನ್ನೋದು ಭಾಳ ದೊಡ್ಡ ತಪ್ಪಾಗ್ಬಿಡುತ್ತೆ. ಹೀಗಾಗಿ ಹೈದರಾಬಾದ್ ಕರ್ನಾಟಕದ ಜನರನ್ನು ತಂಡವಾಗಿ ತಂದು ಸುರಿಯೋ ಬದಲು ಅಲ್ಲೇ ಅವ್ರಿಗೆ ಕಾರ್ಖಾನೆಗಳನ್ನ ತೆಗೀರಿ, ಅಲ್ಲಿ ಸರ್ಕಾರದ ಕಚೇರಿಗಳನ್ನ ತೆಗೀರಿ, ಅಲ್ಲಿ ಉದ್ಯೋಗ ಉತ್ಪಾದನೆ ಆಗಬೇಕು. ಮೂಲಭೂತವಾಗಿ ಮತ್ತು ನನ್ನ ಒಂದು ವೈಯಕ್ತಿಕ ಸಂಶೋಧನೆಯ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ 3000 TMC, ಇದನ್ನು ನಾವು ಯಾರೂ ಕೇಳ್ತಾ ಇಲ್ಲ. ಅಲ್ಲಿನ ಮಳೆ ಮತ್ತು ಎಲ್ಲ ಜಲ ಸಂಪನ್ಮೂಲ 3000 TMC ನೀರಿದೆ. ಹಳೆ ಮೈಸೂರಿನಲ್ಲಿರೋದು ಕೇವಲ ಕಾವೇರಿ ಜಲಾನಯನ ಪ್ರದೇಶದ 800 TMC. ಅದರಲ್ಲಿ 400ರಿಂದ 600 ತಮಿಳುನಾಡು ಬಿಡ್ತೀವಿ. ಇನ್ನೊಂದು 400ರಿಂದ 300 TMC ನೀರಲ್ಲಿ ನಾವು ಆಟ ಆಡ್ತಿದ್ದೀವಿ. ಕರ್ನಾಟಕ ರಾಜ್ಯದ ಬೊಕ್ಕಸ ತುಂಬಿಸ್ತಾ ಇದ್ದೀವಿ. ಈ ಉತ್ತರ ಕರ್ನಾಟಕದಲ್ಲಿ ಬಂದಂಥ 3000 TMC ನೀರು ಎಲ್ಲೋಯ್ತು? ಏನಾಗ್ತಿದೆ? ಆದಾಯ ಎಷ್ಟು ಬರ್ತಿದೆ? ವಾಟರ್ ಆಡಿಟ್ ನಡೀತಾ ಇಲ್ಲ. ಆ ನೀರೆಲ್ಲ ಎಲ್ಲೋಗ್ತಿದೆ? ಅಲ್ಲಿ ಬಂದಂಥ ಬೆಳೆ ಎಲ್ಲ ಏನಾಗ್ತಿದೆ? ಒಂದು ಮೇಲ್ನೋಟಕ್ಕೆ ನಾವು ಹೇಳ್ಬೇಕು, ಇಲ್ಲಿ ತೆರಿಗೆಗಳನ್ನ ಕಟ್ಕೊಂಡು ಒಂದು ರೀತಿಯಲ್ಲಿ ಆ ಜನಗಳನ್ನ ನಿಜವಾಗಿಯೂ ಶೋಷಣೆ ಮಾಡ್ತಿದ್ದಾರೆ. ಬೇಕಾದ್ರೆ ನೀವು ಯಾವುದೇ ರಾಜಕಾರಣಿನೂ ಒಂದು ಟೆಸ್ಟ್ ಡೋಸ್ ಅಂತ ಹೇಳ್ತಾರಲ್ಲ, ಒಂದು ಪರೀಕ್ಷೆ ಮಾಡಿ ನೋಡಿ. ಹೈದರಾಬಾದ್ ಕರ್ನಾಟಕದ ಒಬ್ಬ ರಾಜಕಾರಣಿ ಬೆಂಗಳೂರಿನಲ್ಲಿ ಮನೆ ಮಾಡಿದ್ರೆ BBMPಗೆ ಅವನು 1 ಲಕ್ಷದವರೆಗೂ ತೆರಿಗೆ ಕಟ್ತಾನೆ. ಅದೇ ರಾಜಕಾರಣಿ ಅವನೂರಲ್ಲಿ ಮನೆ ಮಾಡ್ಕೊಂಡಿರ್ಲಿ, ಅಲ್ಲಿ ತೆರಿಗೆ ಕಟ್ಟಲಿ, ಅಲ್ಲಿನ ತಾಲೂಕು ಅಭಿವೃದ್ಧಿ ಆಗುತ್ತೆ.
ಮತ್ತೆ ಅವನೊಬ್ಬ ರಾಜಕಾರಣಿ ಇಲ್ಲಿ ಬಂದು ಈ ಬ್ರೋಜ್ ಬಂಗ್ಲೆ ಕಟ್ಕೊಂಡಿರೋದ್ರಿಂದ ಅವನಿಗೆ ಕಾರ್ ಡ್ರೈವರು, ಮಾಲಿ, ಮತ್ತೊಬ್ಬ ಗನ್ ಮ್ಯಾನು ಎಲ್ಲ ಕೆಲಸಗಳಿದೆಯಲ್ಲ, ಈ ಉದ್ಯೋಗನೂ ಕೂಡ ಅಲ್ಲೇ ಸೃಷ್ಟಿಯಾಗಿದೆ. ಎಲ್ಲರೂ ಬರೋದು ಇಲ್ಲಿ ಬಂದು ವಾಸ ಇರೋದು, ಅಥವಾ ಬಂದಂಥ ದುಡ್ಡನ್ನ ತಮ್ಮ ಮಕ್ಕಳನ್ನೆಲ್ಲ ಅಲ್ಲಿ ವಿದೇಶದಲ್ಲಿ ಓದಿಸೋದು, ಬಾಂಬೆನಲ್ಲಿ, ಗೋವಾದಲ್ಲಿ ಮಜಾ ಮಾಡೋದು, ಇವ್ರು ಶಾಪಿಂಗ್ ಎಲ್ಲ ಅಲ್ಲೇನೆ. ಹೀಗಾಗಿ ಈ ಜನಗಳಿಂದ ನಿಜವಾಗಿ ಹೇಳ್ತೀನಿ, ಕರ್ನಾಟಕ ರಾಜ್ಯಕ್ಕೂ ಉಪಯೋಗ ಇಲ್ಲ, ಹೈದರಾಬಾದ್ ಕರ್ನಾಟಕಕ್ಕೂ ಉಪಯೋಗ ಇಲ್ಲ. ಸ್ಥಳೀಯ ಜನರಿಗೆ ನೀವು ಕೆಲಸ ಕೊಡಬೇಕು ಅಂತಾರಲ್ಲ, ಹಾಗೆ ಸ್ಥಳೀಯ ರಾಜಕಾರಣಿಗಳು, ಸ್ಥಳೀಯ ಶ್ರೀಮಂತರು ಸ್ಥಳೀಯವಾಗಿ ನಿಮ್ಮ ಬಂಡವಾಳ ಹೂಡಿ ಅಂತ ಮಾಡಿ ಕಾನೂನು, ಅಲ್ಲಿ ದುಡಿಯೋದು ಈ ಸೌಲಭ್ಯ ತಗೊಂಡು ಇನ್ನೆಲ್ಲವೂ ಇನ್ವೆಸ್ಟ್ ಮಾಡೋದು, ಈ ಎಲ್ಲ ಕಾರಣಗಳಿದಾವೆ. ಮತ್ತೆ ಅಲ್ಲಿನ ಕೃಷಿ ಏನಾಗಿದೆ, ಕಾರ್ಖಾನೆಗಳು ಯಾಕೆ ಬರ್ತಾ ಇಲ್ಲ, ನೀರಿಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ನೀರಾವರಿ ಇಲಾಖೆ ಮೂಲಕ ನಾವು ಅಧ್ಯಯನ ಮಾಡಿದ್ರೆ 3000 TMC ಮಳೆ ನೀರು ಬರುತ್ತೆ. ಅದು ಹಳೆ ಮೈಸೂರಿಗೆ ಬರಲ್ಲ, ಚಿತ್ರದುರ್ಗ ದಾಟಿ ಬರೋಕ್ಕಾಗಲ್ಲ, ಯಾಕೆಂದ್ರೆ ದಿಬ್ಬ ಇದೆ. ಇದೇನಿದ್ರು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಹಂಚಿಕೆ ಆಗುತ್ತೆ. ಆ ನೀರಿಂದ ಬಂದಂತ ಉತ್ಪಾದನೆ ಏನಾಯ್ತು ಸರ್ಕಾರ ಕೇಳಬೇಕು. ನಮ್ಗೆ ಹಕ್ಕಿದೆ. ಎಲ್ಲ ಡ್ಯಾಮ್ಗಳನ್ನ ಕಟ್ಬಿಟ್ಟಿದೀವಿ. ಹಳೆ ಮೈಸೂರಿನಲ್ಲಿ ಡ್ಯಾಮ್ಗಳು ಕಟ್ಟಿ ಯಾವ್ದೋ ಕಾಲ ಆಗೋಯ್ತು. ಕೊನೆ ಡ್ಯಾಮ್ ಅಂತ ಹೇಳಿದ್ರೆ ಆರಂಗಿದೇನೋ ದೇವರಾಜ ಅರಸ್ ಕಾಲದಲ್ಲಿ, ಅಂದ್ರೆ 50 ವರ್ಷದ ಮೇಲಾಯ್ತು. ಆದ್ರೆ ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಡ್ಯಾಮ್ಗಳಿಗೋಸ್ಕರ ನಮ್ಮ ಬೊಕ್ಕಸದ ದುಡ್ಡನ್ನ ಸುರಿತಾನೇ ಇದೀವಿ. ಆ ದುಡ್ಡೆಲ್ಲ ಏನಾಯ್ತು? ಕೊಡೋ ದುಡ್ಡಿಗೆ ರಿಟರ್ನ್ಸ್ ಬೇಡವಾ ಸರ್ಕಾರಕ್ಕೆ? ಬರೀ ಸುರಿತಾನೆ ಇರೋದಾ? ಸೊ ಈಗ ಇವೆಲ್ಲವನ್ನ ನಾವು ಲೆಕ್ಕಾಚಾರ ಹಾಕಿದ್ರೆ ಖಂಡಿತವಾಗಿಯೂ ಏನು ಹೈದರಾಬಾದ್ ಕರ್ನಾಟಕ ಹಿಂದುಳಿದಿಲ್ಲ. ಹೈದರಾಬಾದ್ ಕರ್ನಾಟಕದವ್ರಿಗೆ ಮೋಸ ಆಗಿಲ್ಲ. ಹೈದರಾಬಾದ್ ಕರ್ನಾಟಕದವ್ರು ಮೋಸ ಆಗಿದ್ರೆ ಅವರ ರಾಜಕಾರಣಿಗಳಿಂದ, ಅವರ ಅಧಿಕಾರಿಗಳಿಂದ ಮೋಸ ಆಗಿದೆ ವಿನಃ ಹಳೆ ಮೈಸೂರು ಮತ್ತು ರೆಸ್ಟ್ ಆಫ್ ಕರ್ನಾಟಕ, ಇತರೆ ಕರ್ನಾಟಕದ ಯಾವ ಭಾಗದ ಜನರಿಂದಲೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ. ಇದು ಭ್ರಮೆ. ದಯವಿಟ್ಟು ನಂಜುಂಡಪ್ಪ ವರದಿಯನ್ನು ಮತ್ತೆ ಮರುಪರಿಶೀಲಿಸಿ ಅಲ್ಲಿ ಏನು ಅನ್ಯಾಯ ಆಗಿದೆ. ಯಾಕೆಂದ್ರೆ ಅವರು ವರದಿ ಕೊಟ್ಟೆ 30 ವರ್ಷದ ಮೇಲಾಯಿತು. 30 ವರ್ಷ ಎಚ್ಚೆತ್ತುಕೊಂಡು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಲ್ಲಿ, ಅಲ್ಲಿಯ ಇಲಾಖೆಗಳಲ್ಲಿ ಮೀಸಲಾತಿಗೆ ಅನುಗುಣವಾಗಿ 370 ಅನುಗುಣವಾಗಿ 8% ಕೊಟ್ಟು ಎಲ್ಲ ಪ್ರಮೋಷನ್ನಲ್ಲೂ ಕೂಡ ಅಲ್ಲಿ ಪ್ರತ್ಯೇಕ ಸೀನಿಯಾರಿಟಿ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಇಲ್ಲಿಯವರಿಗೆ ತೊಂದರೆ ಕೊಡಬೇಡಿ. ಈ ಭಾಗದ ಪದವೀಧರರಿಗೆ ಇನ್ನೂ ನಿರುದ್ಯೋಗ ಈಗ ಯಾವುದೂ ಇದಿಲ್ಲ, ನೇಮಕಾತಿ ಮಾಡೋದ್ರ ಮೂಲಕ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ವಿರೋಧನೂ ಇಲ್ಲ, ನಮಗೇನು ಆಕ್ಷೇಪನೂ ಇಲ್ಲ. ಆದರೆ ಅದರ ನ್ಯೂನ್ಯತೆಯನ್ನು ಸರಿಪಡಿಸಿ ಅಂತ ಹೇಳಿ ನಾವು ಆಗಲೇ ಕಳೆದ ವರ್ಷಗಳಿಂದ ಇದ್ವಿ. ನಾವು ಪ್ರತಿಭಟನೆ ಮಾಡಿದಾಗ ನಮಗೆ ಕೌಂಟರ್ ಆಗಿ ಅಲ್ಲಿನ 7 ಜಿಲ್ಲೆಯಲ್ಲೂ ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡೋರು ನಮ್ಮ ಹಕ್ಕನ್ನು ಕಸಿದ್ದಾರೆ ಅಂತ. ನಾವು ಯಾರ ಹಕ್ಕನ್ನು ಕಸಿತಾ ಇಲ್ಲ. ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 370 ಜೇನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಕ್ಕಂಥದ್ದು. ನೇಮಕಾತಿ ಮತ್ತು ಬಡ್ತಿ ಮತ್ತು ಶಿಕ್ಷಣದಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ, ಇನ್ನು 5-10 ವರ್ಷಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ಒಬ್ಬ ನೌಕರ ಸಿಗಲ್ಲ. ಇಲ್ಲಿ ಎಲ್ಲ ನಾಟ್ ಓನ್ಲಿ ಒಂದು ಕಮ್ಯುನಿಟಿಗಲ್ಲ, ಎಲ್ಲ ವರ್ಗದ SC ST ಇರ್ಬೋದು, ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ. ಅದನ್ನು ಸರ್ಕಾರನೂ ಗಮನಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜಾಣಕೋಳನ್ನ ಪ್ರದರ್ಶನ ಮಾಡ್ತಾರೆ, ನಮಗೆ ಬೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದರಲ್ಲಿ ಆಗಿರ್ತಕ್ಕಂಥ ನೇಮಕಾತಿ, ಬಡ್ತಿ ಮತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡಬೇಕು. ಈಗ ವಿಧಾನಸಭೆ ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ಗಮನ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಧ್ಯಮಗೋಷ್ಠಿ ಮಾಡಿದ್ದೀವಿ. ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ, ಸರ್ಕಾರ ಇದೇ ಗೊಂದಲವನ್ನು ಇದೇ ರೀತಿಯನ್ನು ಮುಂದುವರಿಸಿದ್ರೆ, ನಾವು ಮುಂದೆ ಈ ಭಾಗದ 18 ಜಿಲ್ಲೆಗಳಲ್ಲಿ ಜನಾಂದೋಲನವನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ, ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ. ಆಗ ಸರ್ಕಾರ ಏನು ಹೇಳ್ತದೆ, ಅದೇನು ಹೇಳ್ತದೆ ಅಂತ ಆಮೇಲೆ ನೋಡೋಣ. ಅದರಿಂದ ನಾವು ಸರ್ಕಾರವನ್ನು ವಿನಂತಿ ಮಾಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀವು ಒಂದು ಸಮಿತಿಯನ್ನು ಮಾಡಿ. ಅದಾಗಿರ್ತಕ್ಕಂಥ ಗೊಂದಲವನ್ನು ಈ ಭಾಗದವರು ಯಾರೂ ಆ ಸಮಿತಿನಲ್ಲಿ ಇಲ್ಲ, ಎಲ್ಲ ಅವರವರೇ ಹಾಕೊಂಡು ಅವರವರೇ ತಯಾರಿ ಮಾಡಿಕೊಂಡು ಅವರೇ ನೇಮಕ ಮಾಡ್ತಾರೆ. 1,06,000 ಜನನ ಈಗಾಗಲೇ ಕಳೆದ 10 ವರ್ಷಗಳು ನೇಮಕ ಮಾಡಿದ್ರೆ, 7 ಜಿಲ್ಲೆಗೆ 1,06,000 ಜನ ನೇಮಕ ಮಾಡಿದ್ರೆ ಇನ್ನು 24 ಜಿಲ್ಲೆಯವರು ಎಲ್ಲೋಗ್ಬೇಕು? ನೀವು ಅಲ್ಲಿ ಖಾಲಿ ಹುದ್ದೆ ತುಂಬಿಸ್ತೀರಾ, ತಗೊಂಬಂದು ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ, ಮತ್ತೆ ಖಾಲಿ ಹುದ್ದೆ ತುಂಬಿಸ್ತೀರಾ, ತಗೊಂಬಂದು ಈ ಕಡೆ ತುಂಬ್ತಾ ಇದ್ದೀರಾ. ಎಷ್ಟು ಜನ ಕೊಡ್ತೀರಾ ನೀವು? ಇಲ್ಲಿರೋ ನಾವೆಲ್ಲ ಹೋಗ್ಬೇಕು, ಈ ಭಾಗದ ಮಕ್ಕಳೆಲ್ಲ ಹೋಗ್ಬೇಕು, ವಿದ್ಯಾರ್ಥಿಗಳೆಲ್ಲ ಹೋಗ್ಬೇಕು, ಉದ್ಯೋಗಾಕಾಂಕ್ಷಿಗಳೆಲ್ಲ ಹೋಗ್ಬೇಕು. ಅವ್ರಿಗೆ ಸೀನಿಯಾರಿಟಿ ಬಡ್ತಿ 5 ವರ್ಷಕ್ಕೊಂದು ಬಡ್ತಿ ಕೊಡ್ತಾ ಇದ್ದಾರೆ. ಇಲ್ಲಿ 20 ವರ್ಷ ಆಗಿರೋರ್ಗೂ ಬಡ್ತಿ ಕೊಡ್ತಾ ಇಲ್ಲ. 20 ವರ್ಷ ಸರ್ವಿಸ್ ಮಾಡಿರ್ತಾರೆ, ಅವ್ರು ಅದೇ ಹುದ್ದೆನೇ ಉಳಿದಿರ್ತಾರೆ. ಇವನು PC ಆಗಿರೋನು ನಾಳೆ ಇನ್ಸ್ಪೆಕ್ಟರ್ ಆಗಿ DYSP ಆಗಿರ್ತಾನೆ, ಇಲ್ಲಿರೋರು PC ಆಗಿ ಇರ್ತಾರೆ, ಇಲ್ಲಿ CI ಇದರಲ್ಲಿ ಇರ್ತಕ್ಕಂಥ MD ಆಗಿರೋನು ಅಲ್ಲೇ ಇರ್ತಾನೆ. ಅಲ್ಲಿ ತಗೊಂಡವ್ರು ಆಲ್ ಆಫೀಸರ್ ಆಗಿ ಆಗಿ BBMP ಆಗಿ ಒಬ್ಬ ರೆವಿನ್ಯೂ ಬಿಲ್ ಕಲೆಕ್ಟರ್ ಹೋಗಿ ಈಗಾಗಲೇ ಗ್ರೇಡ್ ಇದ್ದಾರೆ. ನಮ್ಮಲ್ಲಿ ಇಲ್ಲಿರ್ತಕ್ಕಂಥವ್ರು ಒಬ್ಬ ಬಿಲ್ ಕಲೆಕ್ಟರ್ ಆಗೋರು 20-25 ವರ್ಷ ಸರ್ವಿಸ್ ಮಾಡಿರೋರು. ಸೊ ನೀವು BDAಗೂ
BBMP ಇಲ್ಲಿರ್ತಕ್ಕಂಥ ವಾಟರ್ ಬೋರ್ಡ್ ಏನ್ ಸಂಬಂಧ? ನೀವು ಅಲ್ಲಿ ಹುದ್ದೆಗಳಿಗೆ ಸ್ಥಳೀಯ ಹುದ್ದೆಗಳಿಗೆ ಅಲ್ಲೇ ಕೊಡಿ, ಸ್ಥಳೀಯ ಹುದ್ದೆಗಳಿಗೆ ಇಲ್ಲಿರೋರು ಕೊಡ್ಬೇಕು ಹೊರತು ನೀವು ಅಲ್ಲಿರೋರು ತಗೊಂಡು ಇಂತೂ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಇದೇ ರೀತಿಯಾದ ಅನ್ಯಾಯವನ್ನ ಏನಾದ್ರೂ ಸರ್ಕಾರ ಮುಂದುವರಿಸಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿಯ ಪ್ರಾದೇಶಿಕ ಅಸಮಾನತೆಯ ಇನ್ನೊಂದು ಕರ್ನಾಟಕದ ಏಕೀಕರಣದ ಮಜಲನ್ನ ಬಹುಶಃ ಕರ್ನಾಟಕ ಕಾಣುತ್ತದೆ ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಮತ್ತು ಮನವಿಯನ್ನು